ನಮಸ್ಕಾರ. ನನ್ನ ಮೊದಲನೇದಾಗಿ ನನ್ನ ಚಾನಲ್ ಸೊ ಇಲ್ಲೇ ನೋಡಿ ಟಿಕೆಟ್. Hello, how are you doing? Good. ತುಂಬಾ ಚಳಿ ಆಗ್ತಾ ಇದೆ. ಇವರು ಫಾಲೋ ಮಾಡ್ತಾರೆ ನನಗೆ ಇವರು ಅಲ್ವಾ ಇದಾರೆ. ನಿಮಗೆ ಗೊತ್ತಲ್ವಾ ಕ್ರಿಸ್ಟೋಫರ್ ಕೊಲಂಬಸ್ ಬುಕ್ಕಲ್ಲಿ ಓದಿದ್ದೀನಿ, ಇದು ಲೋವರ್ ಫಾಲ್ ಅಂತ. ಇದು ತುಂಬಾ ಚಿಕ್ಕದು. ಕ್ರೇಜಿ ಹತ್ಕೊಂಡು ಹೋಗ್ತಿದ್ದಾರೆ. ನಂಗೆ ಭಯ. ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಮೊದಲನೇದಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋ ಎಲ್ರಿಗೂ ತುಂಬಾನೇ ಥ್ಯಾಂಕ್ಸ್. ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ, ಹಾಗಾದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ನಾನಿವತ್ತು ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೊರಟಿರೋ ಪ್ಲೇಸ್ ಬಂದು ಯುವಾಸ್ ಕ್ಯಾನ್ಯನ್ ಪಾರ್ಕ್ ಅಂತ. ಸೊ ಅಲ್ಲಿ ಆಲ್ರೆಡಿ ಬಂದಿದ್ದೀವಿ. ಸೊ ನಿಮಗೆ ವ್ಯೂಸ್ ತೋರಿಸ್ತಾ ಹೋಗ್ತೀನಿ. ಹಾಗೆ ನನ್ನ ಪ್ರೀವಿಯಸ್ ವಿಡಿಯೋಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ತು. ನನಗಂತೂ ತುಂಬಾ ಖುಷಿ ಆಯಿತು. ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಾನು ಆಲ್ರೆಡಿ ತಮ್ನೈಲ್ನಲ್ಲಿ ಹಾಕಿರೋ ಹಾಗೆ ಅಮೇರಿಕಾದ ಈ ಜಾಗದಲ್ಲಿ ಇಂಡಿಯನ್ಸ್ ಬುಡಕಟ್ಟು ಜನಾಂಗ ಇತ್ತಂತೆ. ಏನಿದು ಸ್ಟೋರಿ ನನಗೂ ತುಂಬಾ ಕ್ಯೂರಿಯಸ್ ಅನ್ನಿಸ್ತು. ಸೊ ಪ್ಲೇಸ್ ನೋಡ್ತಾ ಆ ವಿಷಯನ ಹೇಳ್ತಾ ಹೋಗ್ತೀನಿ. ಈಗ ನೀವು ನೋಡ್ತಾ ಇರೋ ಈ ಪ್ಲೇಸ್ನಲ್ಲಿ ಮಟ್ಸನ್ ಹೋಲೆನ್ ಇಂಡಿಯನ್ಸ್ ಅಂತ ಇದ್ರಂತೆ. ಯಾರಿದು? ಇವ್ರು ನಿಜವಾಗ್ಲೂ ಇಂಡಿಯನ್ಸಾ ಅಥವಾ ಯಾರಾದರೂ ಇವ್ರನ್ನ ಇಂಡಿಯನ್ಸ್ ಅಂತ ಕರಿತಾ ಇದ್ರಾ? ಏನಿದು ಸ್ಟೋರಿ? ಕಂಪ್ಲೀಟ್ ವಿಡಿಯೋ ನೋಡಿ ಗೊತ್ತಾಗುತ್ತೆ. ನೋಡಿ, ಸುತ್ತಮುತ್ತ ಮನೆಗಳಿದಾವೆ. ಮರಗಳು ಕಡ್ದು ಮನೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಪಾರ್ಕಿಂಗ್ ಇಲ್ಲಿದೆ. ಸೊ ಪಾರ್ಕಿಂಗ್ ಮಾಡೋಕ್ಕಂತ ಪ್ಲೇಸ್ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನು 1 ಮೈಲ್ ಇದೆ ಇಲ್ಲಿಂದ. ಸೊ ಪಾರ್ಕ್ ಮಾಡಿಬಿಟ್ಟು ಫುಲ್ ಫಾಲ್ಸ್ ಕಡೆ ಎಲ್ಲ ಹೋಗಿ ಮಜಾ ಮಾಡೋದು ಇನ್ನು ನೆಕ್ಸ್ಟು. ಬೇಬಿ ಇದು ಪ್ರೈವೇಟ್ ಪ್ರಾಪರ್ಟಿ ಅಂತ. ಬೇಬ್ ಪ್ರೈವೇಟ್ ಪ್ರಾಪರ್ಟಿ ಅಂತ. ಲಾಸ್ಟ್ ಟೈಮ್ ಪ್ರೈವೇಟ್ ಬೀಚ್ ಅಂತ ಅವಾಗ ಏನು ಸೂಪರ್ ಆಗಿದೆ ಇಲ್ಲಿ ವ್ಯೂ. ಅಪ್ಪ, ಒಂದೊಂದು ಮರ ಎಷ್ಟೆಷ್ಟು ಉದ್ದ ಇದೆ. ಕಾರು ಹಾಗೆ ಕೆಳಗಿಂದ ಹೋಗ್ಬೇಕನ್ಸುತ್ತೆ ಬೇಬ್. ಅದು ಅವ್ರಿಗೆ ಅನ್ಸುತ್ತೆ ಬೇಬ್. 1 ವೇ ಇರ್ಬೇಕು ಬೇಬ್ ಇದು. ಎಷ್ಟು ದೊಡ್ಡ ದೊಡ್ಡ ಮರಗಳಿದಾವೆ ನೋಡಿ ಇಲ್ಲಿ. ಯಪ್ಪ, ಸಕ್ಕದಾಗಿದೆ ಮರಗಳು. ನಂಗೆ ಕಂಪ್ಲೀಟ್ ತೋರ್ಸಕ್ಕೂ ಆಗಲ್ಲ, ಅಷ್ಟು ದೊಡ್ಡ ಮರ ಇದೆ. ದೊಡ್ಡ ಮರಗಳಿದಾವೆ ಇಲ್ಲಿ. ಆಹಾ, ಈ ಕಾಡ್ ಮಧ್ಯೆ, ಈ ಗ್ರೀನರಿ ಮಧ್ಯೆ ಮನೆ ಮಾಡ್ಕೊಂಡಿದ್ದಾರೆ ಜನ ನೋಡಿ. ಬಂದ್ವಿ ನೋಡಿ, ಇದೇ ಪ್ಲೇಸ್ ವಾಸ್ ಕ್ಯಾನ್ಯನ್ ಪಾರ್ಕ್. ಸೊ ಇಲ್ಲಿ ಪಾರ್ಕ್ ಮಾಡಿದ್ದಾರೆ ತುಂಬ ಜನ. ಸೊ ಇಲ್ಲೇ ನೋಡಿ ಟಿಕೆಟ್. Hello, how are you doing? Good. Okay. What's the last name? Parishwar, Chetan Parishwar. All right. Okay. ಇಂಡಿಯನ್ ಅನ್ಸುತ್ತೆ ಅವಳು ನೋಡೋಕ್ಕೆ. Here you go. You're all good to go. Just follow the road, take the first right, and be at the main parking lot, and then stick that little tag on the window. Sure. Enjoy. ಥ್ಯಾಂಕ್ ಯು. ಕೊಡಿಲ್ಲದು. ಥ್ಯಾಂಕ್ ಯು. ನೋಡಿ, ಇದೇ ಏನೋ ಟಿಕೆಟ್ ಕೊಟ್ಟಿದ್ದಾರೆ, ಯುವಾಸ್ ಕ್ಯಾನ್ಯನ್ ಪಾರ್ಕ್. ಸೊ ಹೋಗ್ತಾ ಇದೀವಿ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಆ್ಯಕ್ಚುಲಿ ಇಲ್ಲಿ ಏನೋ ಕೊಟ್ಟಿದ್ದಾರೆ. ಐ ಗೆಸ್ ವಿ ಹ್ಯಾವ್ ಟು ಸ್ಟಿಕ್ ದಿಸ್ ಆನ್ ದ ಕಾರ್. ಓ ಗಾಡ್, ಸಖತ್ತಾಗಿದೆ ಗುರು ಇದು. ನೋಡಿ, ಇದೆ ಪಾರ್ಕಿಂಗ್ ಲಾಟ್. ಸೊ ಇಲ್ಲಿ ಪಾರ್ಕ್ ಮಾಡಬೇಕು. ಅಂದರೆ ನಾವಿಲ್ಲ ಬರೋದಕ್ಕೂ ಮುಂಚೆನೇ ನಾವು ರಿಸರ್ವೇಷನ್ ಮಾಡಿದ್ವಿ ಪಾರ್ಕಿಂಗಿಗೆ. ಸೊ ಪಾರ್ಕಿಂಗಿಗೆ $6 ತಗೋತಾರೆ. $6 ಅಂದರೆ ಇಂಟು 83 ಮಾಡ್ಕೊಂಬಿಡಿ. ಸೊ ಟಿಕೆಟ್ ಕೊಟ್ಟಿದ್ದಾರಲ್ವ, ಈ ಟಿಕೆಟ್ನಲ್ಲಿ ಮ್ಯಾಪ್ ಹಾಕಿದ್ದಾರೆ. ಸೊ ಯಾವ್ಯಾವ ಪ್ಲೇಸ್ಗೆ ವಿಸಿಟ್ ಮಾಡ್ಬೋದಂತ. ಸೊ ನನಗೂ ಗೊತ್ತಿಲ್ಲ. ಇಲ್ಲೊಂದು ಫಾಲ್ಸ್ ಇದೆ ನೋಡಿ, ಲೋವರ್ ಫಾಲ್ಸ್ ಅಂತ ಒಂದಿದೆ. ಡೇ ಯೂಸ್ ಏನೇನೋ ಇದೆ ಫಾಲ್ಸ್. ಸೊ ಇದನ್ನ ನೋಡ್ಕೊಂಡು ನಾವು ಹೋಗಬೇಕು. ಸೊ ನೋಡೋಣ ಹೆಂಗಿರುತ್ತೆ ಪ್ಲೇಸ್ ಅಂತ. ನೀರು ಕುಡಿದ್ಬಿಡು. ಸೊ ಫುಲ್ ವಾಟರ್ ಎಲ್ಲ ಕುಡಿದ್ಬಿಟ್ಟು, ಬಿಕಾಸ್ ಇದು ತುಂಬ ದೊಡ್ಡ ಇದೆ ಬಾಟಲು. ಸೊ ತೊಗೊಂಡೋಗೋಕ್ಕಾಗಲ್ಲ ಅಂದ್ಬಿಟ್ಟು ವಾಟರ್ ಎಲ್ಲ ಕುಡಿದು ನಾವು ಇವಾಗ ಹೊರಟಿದ್ದೀವಿ. ತುಂಬ ಚಳಿ ಆಗ್ತಾಯಿದೆ.
ನೋಡಿ ಇಲ್ಲಿದೆ, ಎಲ್ಲೆಲ್ಲಿ ಯಾವ್ಯಾವ ಫಾಲ್ಸ್ ಇದೆ ಅಂತ ಇದೆ. ಸೊ 2 miles ಇದೆ ಕಂಪ್ಲೀಟ್. ಸೊ ಇಲ್ಲಿ ಹೋಗಿ ಎಲ್ಲ ಫಾಲ್ಸ್ನ ಎಕ್ಸ್ಪ್ಲೋರ್ ಮಾಡ್ತೀವಿ, ನಿಮಗೂ ತೋರಿಸ್ತಾ ಹೋಗ್ತೀನಿ. ನನಗಂತೂ US ಅಲ್ಲಿ ಯಾವ ಪ್ಲೇಸ್ಗೆ ಹೋದರೂ ಚಳಿ ತಡೆಯೋಕ್ಕಾಗಲ್ಲ. ಸೊ ಫುಲ್ ಪ್ಯಾಕ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಫುಲ್ ಜನ ಭಾಳ ಎಂಜಾಯ್ ಮಾಡ್ತಿದ್ದಾರೆ ಅನಿಸುತ್ತೆ. ಸೌಂಡ್ ಬರ್ತಿದೆ, ಕಿರ್ಚಾಡ್ತಿದ್ದಾರೆ. ನೋಡೋಣ, ಇವರೊಬ್ರು ಇದ್ದರೆ ಸಾಕು ನನಗೆ. ಬ್ಲೈಂಡಾಗಿ ಇವ್ರನ್ನ ಫಾಲೋ ಮಾಡ್ಕೊಂಡು ಹೋಗೋದು ನಾನು. ಇವರೇ ಅವರು. ಹಲೋ, ಕಣ್ಣು ಮಾಡಿದೆ ನಾನು. ವಾವ್, ವ್ಯೂಸ್ ಸಕ್ಕತ್ತಾಗಿದೆ. ಸೊ ಆ್ಯಕ್ಚುಲಿ ನಾನು ಹೇಳಿದಾಗೆ ಇವ್ರು ನಿಜವಾಗ್ಲೂ ಇಂಡಿಯನ್ಸ್ ಅಲ್ಲ, ಇವ್ರು ಅಮೇರಿಕನ್ಸೇ. ಬಟ್ ಯಾಕೆ ಇವ್ರನ್ನ ಇಂಡಿಯನ್ಸ್ ಅಂತ ಕರೀತಾರೆ ಅಂದರೆ, ನಿಮಗೆ ಗೊತ್ತಲ್ವಾ ಕ್ರಿಸ್ಟೋಫರ್ ಕೊಲಂಬಸ್ ಬುಕ್ಕಲ್ಲಿ ಓದಿದ್ದು ನೆನಪಿದೆ ಅಲ್ಲ, ಸಮಾಜ ವಿಜ್ಞಾನ ಯಾರಿಗಪ್ಪ ಇಷ್ಟ ಅವ್ರಿಗೆಲ್ಲ ನೆನಪಿರಲೇಬೇಕು. ನನಗಂತೂ ಇಷ್ಟ ಇಲ್ಲ, ನಂಗೆ ಅಷ್ಟು ನೆನಪಿಲ್ಲ. ಸೊ ಹೌದು, ಸೊ ಕ್ರಿಸ್ಟೋಫರ್ ಕೊಲಂಬಸ್ಸು ನಮ್ಮ ಇಂಡಿಯಾನ ಹುಡ್ಕೊಂಡು ಬಂದಾಗ ಅವನು ಮಿಸ್ ಆಗಿ ಅಮೇರಿಕಾಗೆ ಬರ್ತಾನೆ. ಆವಾಗ ಮ್ಯಾಪ್ಸ್ ಎಲ್ಲ ಇರಲ್ವಲ್ಲ, ಸೊ ಅವನೇನು ಅನ್ಕೋತಾನೆ, ಅವನು ಅಮೇರಿಕಾನ ಇಂಡಿಯಾ ಅನ್ಕೊಂಡ್ಬಿಟ್ಟು ಅಲ್ಲಿರೋನೆಲ್ಲ ಇಂಡಿಯನ್ಸ್ ಅಂತ ಕರಿತಾ ಹೋಗ್ತಾನೆ. ಸ್ಟೋರಿ ಕೇಳಿದಾಯ್ತು, ಇವಾಗ ಫಾಲ್ಸ್ ನೋಡೋಣ ಬನ್ನಿ. ಪಾಪ ಚೇತನ್ ಸ್ವೆಟರ್ ಕಿತ್ಕೊಂಡ್ಬಿಟ್ಟಿದ್ದೀನಿ, ಅವ್ರಿಗೆ ತುಂಬ ಚಳಿ ಆಗ್ತಿದೆ. ಇರೋ ಫಸ್ಟ್ ಫಾಲ್ ಲೋವರ್ ಫಾಲ್ಸ್ ಅಂತೆ. ಹಿಂದಕ್ಕೆ ಹೋಗ್ಬೇಡ. ಅವ್ರು ಕೊಟ್ಟಿದ್ದ ಮ್ಯಾಪ್ ಇಟ್ಕೊಂಡು ನಾವು ಎಲ್ಲ ಫಾಲ್ಸ್ನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದ್ರಾಗ ಫಸ್ಟ್ ಒನ್ ಅಂದರೆ ಇದೆ ಲೋವರ್ ಫಾಲ್ ಅಂತ. ಇದು ತುಂಬ ಚಿಕ್ಕದು, ಸೊ ಅಷ್ಟೊಂದೇನು ವಾವ್ ಅಂತ ಇರಲಿಲ್ಲ, ಬಟ್ ಪೀಸ್ಫುಲ್ ಆಗಿತ್ತು. ಅಲ್ಲಿ ನಮ್ಮ ಮುಂದೆಗಡೆ 2-3 ಜನ ಕೂತ್ಕೊಂಡು ಬುಕ್ಸ್ ಓದ್ತಾಯಿದ್ರು. ತುಂಬ ಪೀಸ್ಫುಲ್ ಆಗಿತ್ತು ಪ್ಲೇಸು, ನನಗೆ ತುಂಬ ಇಷ್ಟ ಆಯಿತು. ನಾನು ವಿಡಿಯೋಸು ಮಾಡಿದೆ, ಅದ್ರ ಜೊತೆಗೆ ಸ್ವಲ್ಪ ಚೆನ್ನಾಗಿ ಟೈಮ್ ಕೂಡ ಸ್ಪೆಂಡ್ ಮಾಡಿದೆ. ಅಲ್ಲಿ ಲೋವರ್ ಫಾಲ್ ನೋಡಿದ್ವಿ. ಈ ಫಾಲ್ ಒಂದು ಸ್ವಲ್ಪ ಅದಕ್ಕಿಂತ ಚೆನ್ನಾಗಿದೆ, ಅಂದರೆ ಸ್ವಲ್ಪ ದೊಡ್ಡದಾಗಿದೆ. ಮಶ್ರೂಮ್ ಕಬಾಬ್. ಏ 7 ಆಗಿ ಏನಾಯ್ತು ನಡಿ. ಓಕೆ, ಸೊ ನೆಕ್ಸ್ಟ್ ಫಾಲ್ಸ್ಗೆ ಡೈರೆಕ್ಷನ್ ಅವರೇ ಕೊಟ್ಟಿದ್ದಾರಲ್ವಾ, ಮತ್ತು ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಫುಲ್ ಸ್ಟಾರ್ಟಿಂಗ್ ಚಳಿ ಆಗ್ತಿತ್ತು, ಇವಾಗ ಚಳಿನೂ ಆಗ್ತಿಲ್ಲ. ಬಾಡಿ ಅಡ್ಜಸ್ಟ್ ಆಗೋ ಟೆಂಪರೇಚರ್ಗೆ ಚೆನ್ನಾಗಿದೆ. ಸರೌಂಡಿಂಗ್ಸ್ ಅಂತೂ ತುಂಬ ಗ್ರೀನರಿ ಇದೆ, ತಂಪಾದ ಗಾಳಿ ನೋಡಿ ಸುತ್ತ ಹೇಗಿದೆ ಅಂತ. ಸೋ ಗುಡ್. But is it required to go? It's not that crazy good. ಸುಮ್ಮನೆ ಹಂಗೆ ವಿಡಿಯೋ ಮಾಡೋ. ನೋಡಿ ಇದೊಂದು ಪುಟ್ಟ ಫಾಲ್ಸ್. ಇದರ ಹೆಸರು ಬಂದು ಹಿಮಾಲಯನ್ ಬ್ಲ್ಯಾಕ್ಬೆರಿ ಅಂತ. 6 ಹಿಮಾಲಯನ್ ಬ್ಲ್ಯಾಕ್ಬೆರಿ ಅಂತ. ನೋಡಿ ಹಿಂಗಿದೆ ಫಾಲ್ಸ್. ಇದು ತುಂಬ ಚಿಕ್ಕ ಇದೆ ಫಾಲು. ನೆಕ್ಸ್ಟ್ ಇಲ್ಲೊಂದು ಫಾಲ್ಸ್ ಇದೆ ಅನಿಸುತ್ತೆ, ಯಾರು ನಿಂತಿದ್ದಾರೆ ಗೊತ್ತಿಲ್ಲ.
ಯಾ ದಿಸ್ ಇಸ್ ಗುಡ್. ಚೆನ್ನಾಗಿದೆ ಇದು. ಬಾ ಅಲ್ಲಿ ಹೋಗೋಣ. ಈ ವಾಟರ್ಫಾಲ್ ಒಂದು ತುಂಬ ಕ್ಯೂಟ್ ಅನ್ನಿಸ್ತು ಆ್ಯಂಡ್ ಫೋಟೋಸು ಮಾತ್ರ ಮಸ್ತ್ ಪ್ಲೇಸು, ಸಖತ್ ಪೀಸ್ಫುಲ್ ಇತ್ತು. ಆ್ಯಂಡ್ ಜನಗಳು ಜಾಸ್ತಿ ಇರಲಿಲ್ಲ ಬಿಕಾಸ್ ತುಂಬ ಒಳಗೋಗಿ ನಾವು ಈ ಫಾಲ್ಸ್ ರೀಚ್ ಆಗಬೇಕಿತ್ತು. ಸೊ ಅಲ್ಲಿ ಜಾಸ್ತಿ ಯಾರೂ ಜನ ಬರಲಿಲ್ಲ. ಸೊ ನಮಗಂತೂ ತುಂಬ ಚೆನ್ನಾಗಿ ಅನ್ನಿಸ್ತು, ನನಗಂತೂ ತುಂಬ ಖುಷಿ ಆಯಿತು. ಇರೋ ಹಂಗೆ ಇರೋ. ಫುಲ್ ವಾಕ್ ಮಾಡ್ಕೊಂಡು ಬಂದ್ವಿ. ಬಂದಾದ್ಮೇಲೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಊಟಕ್ಕೆ ಅಂತ ಅಂದ್ಬಿಟ್ಟು. ಇಲ್ಲಿ ಯಾರೋ ಕೂತ್ಕೊಂಡಿದ್ದಾರೆ, ಇಂಡಿಯನ್ಸ್ ಅನ್ಸುತ್ತೆ ಅವ್ರೂ. ಏನು ಗುರು ಈ ಮರಗಳು ಹಿಂಗಿದಾವ, ಮಸ್ತಿದೆ. ನನಗಂತೂ ಭಾಳ ಇಷ್ಟ ಆಗ್ತಿದೆ ಈ ಟ್ರಿಪ್ಪು. ನಾನಂತೂ ಬೀಚು ಮತ್ತು ಫಾಲ್ಸ್ ಇದ್ದರೆ ಮಾತ್ರ ತುಂಬ ಎಂಜಾಯ್ ಮಾಡ್ತೀನಿ. ನಿಮ್ಗೆ ಯಾವ್ದು ಇಷ್ಟ, ಮೌಂಟೇನ್ಸಾ, ಬೀಚಾ ಅಥವಾ ಫಾಲ್ಸಾ? ಕಮೆಂಟ್ ಮಾಡಿ. ನಾವು ನೋಡಿದ್ರಲ್ಲಿ ಇದೊಂಚೂರು ಸ್ವಲ್ಪ ದೊಡ್ಡದಿದೆ ಫಾಲ್ಸ್. ಏನಂತೂ ಹತ್ಕೊಂಡು ಹೋಗ್ತಿದ್ದಾರೆ, ನಂಗೆ ಭಯ ಆಗುತ್ತಲ್ಲ ಹೋಗೋಕ್ಕೆ. ಸೇರಿಸಿ ಎಲ್ಲ ಹೋಗೋಣ. ಈ ಫಾಲ್ಸು ಬೇರೆ ಎಲ್ಲ ಫಾಲ್ಸು ಕಂಪೇರ್ ಮಾಡಿಕೊಂಡ್ರೆ ಸ್ವಲ್ಪ ದೊಡ್ಡ ಇತ್ತು. ಸೊ ತುಂಬ ಚೆನ್ನಾಗಿ ಅನ್ನಿಸ್ತು. ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ನಾನು ಇಲ್ಲಿ ತುಂಬ ವಿಡಿಯೋಸ್ ಮಾಡಿ ಹಾಕಿದ್ದೆ. ನನಗೆ ತುಂಬ ಜನ ಕಮೆಂಟ್ ಮಾಡಿದರು, ಏನಂತಾರೆ, ತುಂಬ ದೊಡ್ಡ ಫಾಲ್ಸ್ ಮುಂದೆ ಮಾಡ್ತಿದ್ದೀರಾ, ಜಾರ್ ಬೀಳ್ತೀರಾ ಅಂತ. ಆ್ಯಕ್ಚುಲಿ ಅದಷ್ಟು ಡೇಂಜರಸ್ ಇರಲಿಲ್ಲ, ತುಂಬ ಫ್ಲ್ಯಾಟ್ ಇತ್ತು. ನಾನು ನಿಂತಿರೋ ಪ್ಲೇಸ್ ಇದೆಯಲ್ಲ ಅದು ತುಂಬ ಫ್ಲ್ಯಾಟ್ ಇತ್ತು. ಅದ್ರ ಜೊತೆಗೆ ಡೌನ್ ಕೂಡ ಅಷ್ಟು ಏನಂತಾರೆ ನೀರು ಇರಲಿಲ್ಲ, ಏನೂ ಇರಲಿಲ್ಲ, ತುಂಬ ಸೇಫ್ ಇತ್ತು. ಈವನ್ ಮಕ್ಕಳುಗಳು ಕೂಡ ಅಲ್ಲೋಗಿ ಆಟಾಡ್ತಾಯಿದ್ರು. ಸೊ ಪ್ಲೀಸ್ ಯಾರಾದರೂ ಫಾಲ್ಸ್ ಮುಂದೆ ಎಲ್ಲ ವಿಡಿಯೋ ಮಾಡೋದಾದರೆ, ತುಂಬ ಡೇಂಜರಸ್ ಇರೋ ಫಾಲ್ಸ್ಗಳಾದರೆ ದಯವಿಟ್ಟು ಸೇಫಾಗಿರಿ, ಸೇಫಾಗಿ ಮಾಡಿ. ಟ್ರೈಯೇ ಮಾಡೋಕ್ಕೆ ಹೋಗಬೇಡಿ ನಾನು ಹೇಳೋದಾದರೆ. ನಾನಿದು ತುಂಬ ಚಿಕ್ಕ ಫಾಲ್ಸ್ ಇದ್ದಿದ್ದರಿಂದ ನೋಡ್ತಾ ಇದ್ದೀರಲ್ಲ ತುಂಬ ಚಿಕ್ಕದಿದೆಯಲ್ಲ, ಸೊ ಅದಕ್ಕೋಸ್ಕರ ಮಾಡಿದ ವಿಡಿಯೋ. ಆ್ಯಂಡ್ ವ್ಯೂ ಕೂಡ ಚೆನ್ನಾಗಿತ್ತು, ಅದಕ್ಕೋಸ್ಕರ ಮಾಡಿದೆ. ನೆಕ್ಸ್ಟ್ ಹೋಗ್ತಾ ಇರೋ ಫಾಲ್ಸು ಅಪ್ಪರ್ ಫಾಲ್ಸು, ಇದೇ ಲಾಸ್ಟ್ ಅನಿಸುತ್ತೆ. ಸೊ ನೋಡೋಣ ಬನ್ನಿ. ಒಂಥರ ತುಂಬ ಕಷ್ಟ ಇದೆ ಹೋಗೋದಕ್ಕೆ ಅನ್ಸುತ್ತೆ ಇಲ್ಲಿ. ಬೇವ ಅವ್ರು ಯಾರೋ ಕೂತಿದಾಗ ನೀನು ಬೇಡ ಬೇವ ಅಂದಲ್ಲ ಹೋಗೋದು. ಓ ಇದೇನಾ ದೊಡ್ಡ ಫಾಲು? ಮಸ್ತ್ ಇದೆ ಬೇಬ್ ಇದು. ಈ ಫಾಲ್ಸ್ ತುಂಬ ಚೆನ್ನಾಗಿದೆ ನೋಡಿ. ಇವಾಗ ಅಪ್ಪರ್ ಫಾಲ್ಸ್ ನೋಡಿದ್ಮೇಲೆ ಇನ್ನು ಮುಂದೆ ಹೇಗಿದೆ ಅಂತ ನೋಡೋಕ್ಕೆ ಅಂತ ಮೇಲೆ ಹತ್ಕೊಂಡು ಹೋಗ್ತಿದ್ದೀವಿ. ಅಲ್ಲಿ ಕಾಷನ್ಸ್ ಎಲ್ಲ ಹಾಕಿದ್ದಾರೆ, ಸ್ವಲ್ಪ ಡೇಂಜರಸ್ ಅನಿಸುತ್ತೆ, ಗೊತ್ತಿಲ್ಲ, ನೋಡೋಣ ಹೇಗಿದೆ ವ್ಯೂ ಅಂತ. ಬನ್ನಿ ತೋರಿಸ್ತೀನಿ. ಯಪ್ಪ ಏನೋ ಕಾಡು ಥರ ಇದೆ ಇಲ್ಲಿ ಫುಲ್ಲು. ಬೀಚಸ್ ಇಲ್ಲ ಅಂದರೆ ಸಾಕು. ಮೇಲೆ ಹತ್ತು ಬಂದು ಒಳ್ಳೆ ಕೆಲಸ ಮಾಡಿದ್ವಿ. ಇಲ್ಲಿ ವ್ಯೂ ತುಂಬ ಚೆನ್ನಾಗಿದೆ. ವಾವ್, ಸೋ ಗುಡ್. ಅಯ್ಯಯ್ಯೋ ನಂಗೆ ಹೆಂಗೆ ಅನ್ನಿಸ್ತಿದೆ ಅಂದರೆ ಯಾವುದೋ ಕನಸಿನ ಲೋಕಕ್ಕೆ ಬಂದಿರೋ ಥರ ಫೀಲ್ ಆಗ್ತಿದೆ. ಮಸ್ತಿದೆ ಇಲ್ಲಿ. ನಾವು ಆ್ಯಕ್ಚುಲಿ ಅಮೇರಿಕಾದಲ್ಲಿ ಯಾವ ಫಾಲ್ಸು ಮತ್ತು
ನಾನು ಮಾರ್ನಿಂಗ್ನೇ ಬೇಗ ಎದ್ಬಿಟ್ಟು ಕುಷ್ಕ ಮತ್ತು ಮಶ್ರೂಮ್ ಕಬಾಬ್ ಮಾಡಿದ್ದೆ. ಸೊ ಇಲ್ಲೇ ಕುತ್ಕೊಂಡು ತಿಂದ್ಬಿಟ್ಟು ಹೋಗೋಣ ಅಂತ ಕುತ್ಕೊಂಡ್ವಿ. ತುಂಬ ಚೆನ್ನಾಗಿತ್ತು, ತುಂಬ ಪೀಸ್ಫುಲ್ಲಾಗಿತ್ತು. ನನಗಂತೂ ಭಾಳ ಖುಷಿ ಆಯಿತು ಟ್ರಿಪ್ಪು. ನಮ್ಮ ತೆಗಿತಕ್ಕ ಈ ಕಡೆ ರಿವರ್ ಆ್ಯಕ್ಚುಲಿ ಟ್ರಿಪ್ಪೆಲ್ಲ ಮುಗಿಸ್ಕೊಂಡು ಬರಬೇಕಾದ್ರೆ ನಾನು ಇದು ಹೋದಿದ್ದು. ಇಲ್ಲಿ ಪಾಯ್ಸನ್ ಓಕ್ ಅಂತ ಗಿಡ ಇದೆ, ಅದು ತುಂಬ ಡೇಂಜರಸ್ ಇದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಸೊ ಅದಿಲ್ಲೇ ಇದೆ ನೋಡಿ ಗಿಡಗಳು, ಎಷ್ಟು ಶೈನಿಂಗ್ ಇದೆ. ನಿಮಗೆ ಡೈರೆಕ್ಟ್ ನನಗೆ ವಿಡಿಯೋ ಮಾಡೋಕ್ಕೆ ಭಯ ಆಗುತ್ತದೆ ಟಚ್ ಆಗಿಬಿಟ್ರೆ ಅಂತ. ನೋಡಿ ಇದೇ ಪಾಯ್ಸನ್ ಓಕ್ ಅಂತ ಗಿಡ. ಸೊ ಟ್ರಿಪ್ಪೆಲ್ಲ ಮುಗೀತು, ವಾಪಸ್ ಹೋಗ್ತಾ ಇದ್ದೀವಿ ಇಳ್ಕೊಂಡು. ತುಂಬ ಮಜಾ ಬಂತು, ಸಖತ್ತಾಗಿತ್ತು, ಎಂಜಾಯ್ ಮಾಡಿದ್ವಿ. ಸೊ ಎಲ್ರಿಗೂ ನನ್ನ ಈ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತಾ ಇದ್ದೀನಿ. ಸೊ ತುಂಬಾ ಥ್ಯಾಂಕ್ಸ್ ಇದುವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ. ಸೊ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಅದ್ರ ಜೊತೆಗೆ ನೀವು ಕೂಡ ನನ್ನ ಜೊತೆ ಕ್ಯಾಲಿಫೋರ್ನಿಯಾನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನನ್ನ ವಿಡಿಯೋ ಅಪ್ಡೇಟ್ಸ್ ನೋಟಿಫಿಕೇಷನ್ಗೋಸ್ಕರ ನೀವು ಬೆಲ್ ಬಟನ್ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ. ಸೊ ನಾನು ವಿಡಿಯೋ ಅಪ್ಡೇಟ್ ಮಾಡ್ತಿದ್ದಾಗೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಎಲ್ಲರೂ ಪಾಸಿಟಿವ್ ಆಗಿರಿ, ಬೇರೆಯವ್ರಿಗೂ ಪಾಸಿಟಿವಿಟಿನ ಸ್ಪ್ರೆಡ್ ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.